ಪ್ರೀತಿಸಿದವನೇ ಕೈ ಹಿಡಿದು ನಡೆಸ್ತಾನೆ, ಹೊಸ ಬಾಳಿಗೆ ಬೆಳಕಾಗ್ತಾನೆ ಅಂತ ನಂಬಿದ್ದ ಆ ಯುವತಿಯ ಕನಸೆಲ್ಲ ನುಚ್ಚು ನೂರಾಗಿದೆ. ಮದುವೆಯಾದ ಕೆಲವೇ ತಿಂಗಳಲ್ಲಿ ಪತಿ ಮತ್ತು ಅತ್ತೆಯ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು 24 ವರ್ಷದ ನವವಿವಾಹಿತೆಯೊಬ್ಬಳು ತವರು ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾಳೆ. ಹೌದು, ಈ ಕರುಣಾಜನಕ ಘಟನೆ ನಡೆದಿರೋದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ. ಇಲ್ಲಿನ ನಿವಾಸಿ ಚಂದ್ರಮೌಳಿ ಅವರ ಮಗಳು ಐಶ್ವರ್ಯ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ಐಶ್ವರ್ಯ ಹಾಗೂ ಪ್ರದೀಪ್ ಕುಮಾರ್ ಎಂಬುವವರು ಪರಸ್ಪರ ಪ್ರೀತಿಸುತ್ತಿದ್ದರು. ಕಳೆದ ವರ್ಷ ಅಂದರೆ 2024ರ ಡಿಸೆಂಬರ್ 26ರಂದು ಇಬ್ಬರೂ ಮನೆಯವರಿಗೆ ತಿಳಿಸದೆ ಮದುವೆಯಾಗಿದ್ದರು. ಆ ಬಳಿಕ ವಿಷಯ ತಿಳಿದ ಕುಟುಂಬಸ್ಥರು 2025ರ ಜನವರಿ 15ರಂದು ಕುರುಗೋಡು ನೋಂದಣಿ ಕಚೇರಿಯಲ್ಲಿ ಇವರ ವಿವಾಹವನ್ನ ಅಧಿಕೃತವಾಗಿ ರಿಜಿಸ್ಟರ್ ಮಾಡಿಸಿದ್ದರು. ಆದರೆ ಮದುವೆಯಾದ ಸಂಭ್ರಮ ಆ ಯುವತಿಯ ಬಾಳಲ್ಲಿ ಹೆಚ್ಚು ದಿನ ಉಳಿಯಲಿಲ್ಲ. ಪತಿ ಮನೆಗೆ ತೆರಳಿದ ಐಶ್ವರ್ಯಳಿಗೆ ಅತ್ತೆಯಿಂದ ನಿರಂತರವಾಗಿ ವರದಕ್ಷಿಣೆ ಕಿರುಕುಳ ಹಾಗೂ ಮಾನಸಿಕ ಹಿಂಸೆ ಆರಂಭವಾಗಿತ್ತು. ಇನ್ನು ಹೆಂಡತಿಯ ಪರ ನಿಲ್ಲಬೇಕಾದ ಪತಿ ಪ್ರದೀಪ್ ಕುಮಾರ್ ಕೂಡ ತಾಯಿಯ ಕಿರುಕುಳಕ್ಕೆ ಸಾಥ್ ನೀಡುತ್ತಿದ್ದ ಎನ್ನಲಾಗಿದೆ. ಇದರಿಂದ ಮನನೊಂದ ಐಶ್ವರ್ಯ ತನ್ನ ತವರು ಮನೆಗೆ ಬಂದು ನೇಣು ಬಿಗಿದುಕೊಂಡು ಪ್ರಾಣ ಬಿಟ್ಟಿದ್ದಾಳೆ. ಆತ್ಮಹತ್ಯೆಗೂ ಮುನ್ನ ಐಶ್ವರ್ಯ ಕಣ್ಣೀರಿನ ಡೆತ್ ನೋಟ್ ಒಂದನ್ನು ಬರೆದಿಟ್ಟಿದ್ದಾಳೆ. ಅದರಲ್ಲಿ, ನನ್ನ ಮೊಬೈಲ್ ಫೋನ್ ಹಾಗೂ ನನ್ನ ತಾಳಿಯಲ್ಲಿದ್ದ 1 ತೊಲೆ ಬಂಗಾರದ ಗುಂಡನ್ನು ನನ್ನ ತಂದೆ ತಾಯಿಯೇ ಕೊಡಿಸಿದ್ದರಿಂದ ಅದನ್ನು ಅವರಿಗೇ ಮರಳಿ ನೀಡಿಬಿಡಿ ಎಂದು ಉಲ್ಲೇಖಿಸಿರೋದಿರೋದು ಎಲ್ಲರ ಕಣ್ಣಾಲೆಗಳು ಒದ್ದೆಯಾಗುವಂತೆ ಮಾಡಿದೆ. ಸದ್ಯ ಮೃತಳ ತಂದೆ ಚಂದ್ರಮೌಳಿ ನೀಡಿದ ದೂರಿನ ಮೇರೆಗೆ ಕಂಪ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಪ್ರಸಾದ್ ಗೋಖಲೆ, ಪಿಐ ಕೆಬಿ ವಾಸುಕುಮಾರ್ ಸೇರಿದಂತೆ ಉನ್ನತಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆ ಚುರುಕುಗೊಂಡಿದೆ.